ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ನ ನಾನು ತಗೊಂಡು ಬಂದಿದ್ದೇನೆ. ಗೃಹಲಕ್ಷ್ಮಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಅದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟು. ಬನ್ನಿ, ವಿದೌಟ್ ಎನಿ ಟೈಮ್ ವೇಸ್ಟ್ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಯಾಕಂದರೆ ನಿಮಗೆ ನೆನಪು ಹೋಗ್ತಾ ಇರುತ್ತೆ, ಆವಾಗ ನಾನು ನೆನೆಸ್ತಾ ಇರ್ತೀನಿ ನಿಮಗೆ. ಸೊ ಹಾಗಾಗಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ನೋಟಿಫಿಕೇಷನ್ಸ್ ನಾನು ನಿಮಗೋಸ್ಕರನೇ ವೀಡಿಯೋಸು ಮಾಡ್ತಾ ಇರ್ತೀನಿ. ಫಸ್ಟು ನೋಟಿಫಿಕೇಷನ್ನು ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಓಕೆನಾ? ಮತ್ತು ಬಿಗಿನಿಂಗಿಂದ ಎಂಡ್ವರೆಗೂ, ಇವತ್ತು ಮಾತ್ರ ಬಿಗಿನಿಂಗಿಂದ ಎಂಡ್ವರೆಗೂ ಪ್ಲೀಸ್ ವಾಚ್ ಮಾಡಿ, ಯಾಕಂದರೆ ಇಂಪಾರ್ಟೆಂಟ್ ಅಪ್ಡೇಟು ಮೇಯ್ನು ಇದರಲ್ಲೇ ಇರೋದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫುಲ್ ವಾಚ್ ಮಾಡಿ ವಿಡಿಯೋನ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬಂದುಬಿಟ್ಟು ಗೃಹಲಕ್ಷ್ಮಿ ಬಗ್ಗೆ ನಾನು ಹೇಳ್ತಾ ಇರೋದು. ಗೃಹಲಕ್ಷ್ಮಿ 5ನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಬಂದಿದೆ, ಬಟ್ ಸ್ವಲ್ಪ ಜನಕ್ಕೆ ಬಂದಿಲ್ಲ, ಅದು ಬರುತ್ತೆ. ಓಕೆನಾ? ಇವಾಗ ಅದು ಎಲ್ರಿಗೂ ಅಂದರೆ ಟ್ರಾನ್ಸ್ಫರ್ ಆಗಿದೆ, ಬಟ್ ಅಕೌಂಟ್ಗೆ ಬಂದಿಲ್ಲ ಇನ್ನು. ಸೊ ಖಂಡಿತ ಬರುತ್ತೆ, ಇನ್ನೊಂದು ವಾರದಲ್ಲಂತೂ ಪಕ್ಕ ಬಂದೇ ಬರುತ್ತೆ. ಯಾಕಂದರೆ ಎಲ್ರದ್ದು ನಾನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಎಲ್ರಿಗೂ ಬಂದೇ ಬರುತ್ತೆ. ಇನ್ನು ಸುಮ್ಮನೆ ಎಲ್ಲ ಜನಗಳಿಗೆ ನಮ್ಮನ್ನು ನಂಬಿ ಅವರು ವಿಡಿಯೋ ವಾಚ್ ಮಾಡ್ತಾ ಇರ್ತಾರೆ. ಅವ್ರ ಹೆಸರುಗಳೆಲ್ಲ ನಾನು ತೊಗೊಳಕ್ಕೆ ಇಷ್ಟಪಡಲ್ಲ. ಬಟ್ ಒಂದು ಸ್ವಲ್ಪ ಚಾನಲ್ಗಳಿದೆ, ನನ್ನಿಂದನೂ ಒಂದು ಸ್ವಲ್ಪ ತಪ್ಪುಗಳಾಗಿರ್ಬೋದು. ಬಟ್ ಇವಾಗ ಒಂದು ಸ್ವಲ್ಪ ಚಾನಲ್ಗಳು ಯಾವುದ್ಯಾವುದೋ ಸುಮ್ಮನೆ ಹಾಕ್ತಾ ಇರ್ತಾರೆ, 6ನೇ ಕಂತಿನ ಹಣನೇ ಜಮಾ ಆಯಿತು ನಮಗೆ ಅಂತ. ಪ್ಲೀಸ್ ಆ ಥರ ಹಾಕಕ್ಕೆ ಹೋಗಬೇಡಿ ಮೆಸೇಜು. ಯಾಕಂದರೆ ಜನಗಳಿಗೆ ಒಂದು ಹೋಪ್ ಅಂತ ಇರುತ್ತೆ, ಅಯ್ಯೋ ಅವ್ರಿಗೆ ಬಂದಿಲ್ಲ ನಮಗೆ ಬಂತು, ನಮಗೆ ಯಾರಿಗೆ ಬಂದಿದೆಯೋ 6ನೇ ಕಂತಿನ ಹಣ, ಹೀಗೆಲ್ಲ ಮನಸ್ಸಲ್ಲಿ ಹುಟ್ಟುತ್ತೆ. ಸೊ ಹಾಗಾಗಿ ಪ್ಲೀಸ್ ಎಲ್ಲ ಡೀಟೇಲ್ಸು ತಿಳ್ಕೊಂಡು ವಿಡಿಯೋನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ಯಾರು ಆ ಥರ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. 6ನೇ ಕಂತಿನ ಹಣನೇ ಬಂದುಬಿಡ್ತು, ಜಮಾ ಆಯಿತು ಗೃಹಲಕ್ಷ್ಮಿದು ಅಂತ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಜನಗಳಿಗೆ ಸುಮ್ಮನೆ ಯಾಕೆ ಹುಚ್ಚು ಮಾಡ್ತೀರಾ, ಆ ಥರ ಮಾಡಬೇಡಿ. ನಮ್ಮನ್ನು ನಂಬಿ ಅವರು ವಿಡಿಯೋ ನೋಡ್ತಾ ಇರ್ತಾರೆ, ಒಂದು ಕ್ಲಿಕ್ ಮಾಡ್ತಾರೆ ವಿಡಿಯೋ ಮೇಲೆ ಅಂತಂದರೆ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ, ಇವ್ರು ಕರೆಕ್ಟಾಗಿ ಹೇಳ್ತಾರೆ ಅಂತ. ಸೊ ಹಾಗಾಗಿ ಪ್ಲೀಸ್ ಆ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಇನ್ನು ಬಂದುಬಿಟ್ಟು ಮತ್ತೆ ಆನ್ಲೈನಲ್ಲಿ ಗೃಹಲಕ್ಷ್ಮಿದು ಚೆಕ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಂತ ಸೇವಾ ಸಿಂಧುನಲ್ಲಿ ತೋರಿಸ್ಬಿಡ್ತಾರೆ. ಅದು ಆಲ್ರೆಡಿ ಆ್ಯಕ್ಚುಲಿ ಅದು ಲಾಗಿನ್ ಐಡಿಯಲ್ಲಿ ಮಾಡೋದು. ಆ ಥರ ಯಾಕೆ ತೋರಿಸಿ ಜನಗಳಿಗೆ ಸುಮ್ಮನೆ ಒಂದು ಹಾಫ್ ಆನ್ ಅವರ್ 1 ಅವರ್ ಅವ್ರದ್ದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಯಾಕೆ ನೀವು ಆ ಥರ ಅವ್ರಿಗೆ ತೋರಿಸ್ತೀರಾ? ನಿಮ್ಮದು ಮಾಹಿತಿ ಕಣಜ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಮಾಹಿತಿ ಕಣಜ ಅಂತ ವೆಬ್ಸೈಟ್ ಹೋಗಿ ಅಲ್ಲಿ ಗೃಹಲಕ್ಷ್ಮಿ ಅಂತ ಒಂದು ಸಿಂಬಲ್ ಇರುತ್ತೆ, ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದೇ ಹೊರತು ಸೇವಾ ಸಿಂಧುವಲ್ಲೇ ಅದು ಲಾಗಿನ್ ಐಡಿಯಲ್ಲಿ ಚೆಕ್ ಮಾಡ್ಬೋದು. ಲಾಗಿನ್ ಐಡಿಯಲ್ಲಿ ಚೆಕ್ ಮಾಡೋದದು. ಪ್ಲೀಸ್ ಸುಮ್ಮನೆ ಜನಗಳಿಗೆ ನೀವು ಸೇವಾ ಸಿಂಧುವಲ್ಲಿ ಚೆಕ್ ಮಾಡ್ಬೋದು, ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು, ಆ ಥರ ಖಂಡಿತ ಹೇಳಕ್ಕೆ ಹೋಗಬೇಡಿ. ಐ ಹಂಬಲ್ ರಿಕ್ವೆಸ್ಟು. ಓಕೆನಾ? ಇನ್ನು ಅನ್ನಭಾಗ್ಯ ಹಣನೂ ಜನವರಿದು ಜಮಾ ಆಯಿತು ಅಂತ ಹೇಳ್ತಾರೆ. ಸೊ ಹಾಗೇನೂ ಇಲ್ಲ, ಡಿಸೆಂಬರ್ದು ಮಾತ್ರ ಜಮಾ ಆಗಿದೆ. ಜನವರಿದಿನ್ನೂ ನಮ್ಮ ಸಿಸ್ಟಮಲ್ಲಿ ಶೋನೂ ಆಗ್ತಾಯಿಲ್ಲ, ಆಮೇಲೆ ಇನ್ನೂ ಜಮಾನೂ ಆಗಿಲ್ಲ. ಅದು ಏನು ಅದ್ರ ಮಾಹಿತಿಯನ್ನು ಏನು ಯಾರಿಗೂ ಗೊತ್ತಾಗಿಲ್ಲ. ಸೊ ಹಾಗಾಗಿ ಯಾರು ಇದು ಮಾಡ್ಕೋಬೇಡಿ. ಡೀಟೇಲ್ಸು ನಿಮಗೆ ಹಾನೆಸ್ಟಿಯಿಂದ ನಾನೆಲ್ಲ ಹೇಳ್ತೀನಿ, ಯಾವಾಗ ಏನೇನು ಬರುತ್ತೆ. ನಾನು ಅದೇ ಕೆಲಸ ಮಾಡೋದ್ರಿಂದ ಸೊ ನಿಮ್ಗೆ ಯಾರಿಗೂ ಈ ಚಾನಲಲ್ಲಿ ನಿಮಗೆ ಯಾರಿಗೂ ಮೋಸ ಆಗೋ ಥರ ಅಥವಾ ಒಂದು ಮೈಂಡ್ ಡೈವರ್ಟ್ ಆಗೋ ಥರ ಯಾವುದೇ ವಿಡಿಯೋ ಇರಲ್ಲ. ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ. ಏನೇನು ಅಪ್ಡೇಟ್ಸ್ ಯಾವಾಗ ಏನೇನು ಇರುತ್ತೋ ನಾನೆಲ್ಲ ಹೇಳ್ತಾ ಇರ್ತೀನಿ. ಸ್ಪೆಷಲಿ ವಯಸ್ಸಾದವ್ರಿಗೆ ಮತ್ತು ಬಡವ್ರಿಗೆ ನಾನೆಲ್ಲ ಹೇಳ್ತಾ ಇರ್ತೀನಿ. ಇವಾಗ ಎಷ್ಟೇ ಬಡವರಿದ್ರು ಒಂದು ಸ್ಮಾರ್ಟ್ಫೋನ್ ಆದರೂ ಇದ್ದೇ ಇರುತ್ತೆ ಅಲ್ವಾ, ಎಲ್ಲ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಯಾರು ಇನ್ನೂ 6ನೇ ಕಂತಿನ ಹಣ ಅದ್ರದ್ದು ಇನ್ನೂ ನೆನಪು ಯಾರೂ ತೆಗೆದಿಲ್ಲ, ಇನ್ನೂ ಯಾರ ಅಕೌಂಟ್ಗೂ ಹೋಗೂ ಇಲ್ಲ. ಓಕೆನಾ? ಒಬ್ಬೊಬ್ರು ಏನು ಯೋಚನೆ ಮಾಡ್ತಾ ಇರ್ತಾರೆ, ನಮ್ಗೆ ಇನ್ನೂ 5ನೇ ಕಂತಿನ ಹಣನೇ ಬಂದಿಲ್ಲ, ಆಲ್ರೆಡಿ 6ನೇ ಕಂತಿನ ಹಣ ಎಲ್ರಿಗೂ ಹೋಯಿತು, ನಮಗೆ ಯಾಕೆ ಬಂದಿಲ್ಲ
ಅಂತ ಒಂದು 2,000 ಅಮೌಂಟು ಒಂದು ಚಿಕ್ಕ ಅಮೌಂಟ್ ಅಲ್ಲ. ಸೊ ಹಾಗಾಗಿ ಯಾರು ಸುಮ್ಮನೆ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಮತ್ತೆ ಇಂಥ ವಿಡಿಯೋ ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ನನಗೆ ಮಾತಾಡೋಕ್ಕೆ ಬರದೇ ಇರ್ಬೋದು, ಬಟ್ ಹಾನೆಸ್ಟಿ ನಂದು ಏನಾಗುತ್ತೋ ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಏನಾಗುತ್ತೋ ನಾನು ಅದು ಬಂದು ಹೇಳ್ತೀನಿ, ಈ ಥರ ಆಯಿತು, ಈ ಥರ ಇದೆ ಸ್ಥಿತಿ ಇವತ್ತು ಅಂತ. ಓಕೆನಾ? ಬನ್ನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.